ಮೇಲೆ ಅಮೆರಿಕಾದಿಂದ ಹೈ ರಿಸ್ಕ್ ಆಪರೇಷನ್ ನಡೀತಾ ಇದೆಯಾ? ನೋಡಿ, 450 ಕೆಜಿ ಯುರೇನಿಯಂ ಸೀಸ್ಗೆ ಟ್ರಂಪ್ ಮೆಗಾ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಅಣ್ವಸ್ತ್ರ ಗುರಿ ಮೇಲೆ ಕಣ್ಣಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಸೈನಿಕರನ್ನ ಇರಾನ್ಗೆ ನುಗ್ಗಿಸಿ ಯುರೇನಿಯಂ ವಶಕ್ಕೆ ಪಡೆಯುವಂತಹ ಪ್ಲಾನ್ ನಡೆಸಿದ್ದಾರೆ. ಯುರೇನಿಯಂ ವಶಕ್ಕೆ ನೀಡುವಂತೆ ಷರತ್ತು ಹಾಕಿದ್ರು ಟ್ರಂಪ್. ಟ್ರಂಪ್ ಷರತ್ತಿಗೆ ಸೊಪ್ಪು ಹಾಕಿದ ಇರಾನ್ ಪಡೆ ಯುರೇನಿಯಂ ವಶಕ್ಕೆ ಪಡೆಯೋದಾಗಿ ಟ್ರಂಪ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಭೂದಾಳಿಗೆ ಪ್ಲಾನ್ ಮಾಡಿದ್ರ ಅಮೆರಿಕ ಅಧ್ಯಕ್ಷ. You said you want to get the enriched uranium. How are you going to get the enriched uranium? Are you going to It's very easy. If we have a deal with them, we're going down and we'll take it ourselves. You said you want to get the enriched uranium. How are you going to get the enriched uranium? Are you going to It's very easy. If we have a deal with them, we're going down and we'll take it ourselves. You said ಈಗಾಗಲೇ ಅಮೆರಿಕ ಭೂದಾಳಿಗೆ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಭೂದಾಳಿಗೆ ಟ್ರಂಪ್ ಪ್ಲಾನ್ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಈಗಾಗಲೇ ಯುರೇನಿಯಂ ಅನ್ನ ವಶಕ್ಕೆ ಪಡೆಯುವಂತಹ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ನೋಡಿ, ಭೂದಾಳಿಗೆ ಟ್ರಂಪ್ ಪ್ಲಾನ್ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಒಂದೊಂದೇ ವಿಚಾರಗಳನ್ನ ನೋಡ್ತಾ ಹೋಗೋಣ. ಟ್ರಂಪ್ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇರಾನ್ ಪರಮಾಣು ಶಕ್ತಿ ಕಿತ್ತುಕೊಳ್ಳಲೆಂದೇ ಟ್ರಂಪ್ ಈ ರೀತಿಯ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯುದ್ಧದ ಆರಂಭದಲ್ಲೇ 60% ಯುರೇನಿಯಂ ಅನ್ನ ಸಂಗ್ರಹ ಮಾಡಲಾಗಿತ್ತು. 450 ಕೆಜಿಯಷ್ಟು ಇರಾನ್ ಯುರೇನಿಯಂ ಅನ್ನ ಹೊಂದಿರುವಂತಹ ಅನುಮಾನ ಕೂಡ ಇದೆ. ಪರಮಾಣು ಬಾಂಬ್ ನಿರ್ಮಿಸೋದಕ್ಕೆ ಬಳಸುವಂತಹ ಯುರೇನಿಯಂ ಇದು. ಹೀಗಾಗಿ ಪರಮಾಣು ಶಕ್ತಿಯನ್ನ ಹೊಂದಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇರಾನ್ ಮೇಲೆ ಇಷ್ಟು ದೊಡ್ಡ ಮಟ್ಟದ ದಾಳಿ ಅಂತೂ ಆಯ್ತು. ಯುರೇನಿಯಂ ಹೊರತೆಗೆಯೋದಕ್ಕೆ ಅಮೆರಿಕ ಈಗ ಭೂ ಕಾರ್ಯಾಚರಣೆಗೆ ಮುಂದಾಗಿದೆ. ಹೀಗಾಗಿ ಭೂದಾಳಿಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಈ ಕುರಿತಂತೆ ವರದಿ ಕೂಡ ಹೊರಬಿದ್ದಿದೆ. ಯುರೇನಿಯಂ ವಶಕ್ಕೆ ಪಡೆಯುವ ಬಗ್ಗೆ ಸುಳಿವನ್ನ ಕೂಡ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಎಂದಿಗೂ ತನ್ನ ದೇಶದಲ್ಲಿ ಪರಮಾಣು ಹೊಂದಬಾರದು ಅನ್ನೋದೇ ಇಸ್ರೇಲ್ ಹಾಗೆ ಅಮೆರಿಕದ ಗುರಿಯಾಗಿತ್ತು. ಈ ಹಿಂದಿನಿಂದಲೂ ಅದೇ ವಿಚಾರವನ್ನ ಹೇಳ್ಕೊಂಡು ಬಂದಿದ್ರು. ಹೀಗಾಗಿ ಗಲ್ಫ್ ನೆಲದಲ್ಲಿ 10,000ಕ್ಕೂ ಹೆಚ್ಚು ಭೂಪಡೆಯನ್ನ ನಿಯೋಜನೆ ಮಾಡಿದ್ದಾರೆ. ಭೂದಾಳಿಗೆ ಟ್ರಂಪ್ ಪ್ಲಾನ್ ಯಾವ ರೀತಿ ಇತ್ತು ನೋಡಿ. ಬಲವಂತವಾಗಿ ಯುರೇನಿಯಂ ವಶಪಡಿಸಿಕೊಂಡ್ರೆ ಇರಾನ್ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ. ಪ್ರತೀಕಾರ ತೀರಿಸಿಕೊಳ್ಳದೆ ಸುಮ್ಮನೆ ಕೂರಲ್ಲ ಇರಾನ್. ಹೀಗಾಗಿ ಈಗಾಗಲೇ ಯಾವ ರೀತಿ ಇರಾನ್ ಪ್ರತೀಕಾರದ ದಾಳಿಗೆ ಮುಂದಾಗಿದೆ. ಒಂದು ವೇಳೆ ಈ ಟ್ರಂಪ್ ಏನಾದ್ರೂ ತುಂಬಾ ಇಲ್ಲ ಆರಂಭ ಮಾಡ್ತೀವಿ ಭೂದಾಳಿಯನ್ನ ನಡೆಸ್ತೀವಿ ಅಂತ ಹೇಳಿ ಕೂತ್ರೆ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. 6 ವಾರಗಳ ಕಾಲ ಈ ಯುದ್ಧ ಭೀತಿ ಇನ್ನೂ ಕೂಡ ಮುಂದುವರಿತಾ ಇದೆ. ಈಗಾಗಲೇ ಶವಪೆಟ್ಟಿಗೆ ಸಿದ್ಧವಿದೆ ಅಂತ ಹೇಳಿ ಇರಾನ್ ಕೂಡ ಒಂದ್ ಕಡೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಯಾವ ರೀತಿ ಇರಾನ್ ಕೂಡ ಸಜ್ಜಾಗಿದೆ. ಇರಾನ್ ನೆಲಕ್ಕೆ ಕಾಲಿಟ್ರೆ ಸಮಾಧಿ ಮಾಡೋದಾಗಿ ಇರಾನ್ ಕೂಡ ಎಚ್ಚರಿಸಿದೆ. ಒಂದ್ ಕಡೆ ಏನೋ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ದಿನಗಳ ಕದನ ವಿರಾಮವನ್ನ ನೀಡ್ತಲೇ ಇದ್ದಾರೆ. ಆದ್ರೆ ಇದರೆಲ್ಲದರ ಮಧ್ಯೆ ಇರಾನ್ ಯಾವುದಕ್ಕೂ ಕೂಡ ಕ್ಯಾರಿ ಅಂತಿಲ್ಲ. ಇರಾನ್ ಕೂಡ ತಕ್ಕ ಮಟ್ಟದ ಕೌಂಟರ್ ಅನ್ನ ಕೊಡ್ತಾ ಇದೆ.